ಸಿಟಿ ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಈಗ ಈ ಸಂಘರ್ಷ ಇದೆಯಲ್ಲ ಇದು ತಾರಕಕ್ಕೆ ಇರ್ತಾ ಇದೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಗವರ್ನರ್ ಅನ್ನ ಭೇಟಿಯಾಗಲಿದ್ದಾರೆ ಸಿಟಿ ರವಿ. ಕೆಲ ಹೊತ್ತಿನಲ್ಲೇ ಗವರ್ನರ್ ಅವರನ್ನ ಸಿಟಿ ರವಿ ಭೇಟಿಯಾಗ್ತಾರೆ. ಈ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ರಾಜ್ಯಪಾಲರಿಗೆ ಈ ಪ್ರಕರಣಕ್ಕೆ ಈ ಘಟನೆ ಬಗ್ಗೆ ವಿವರಣೆಯನ್ನ ನೀಡಲಿದ್ದಾರೆ ಸಿಟಿ ರವಿ. ಸಿಟಿ ರವಿ ಮತ್ತು ಗೆಹ್ಲೋಟ್ ಭೇಟಿ ಈಗ ಬಹಳ ಕುತೂಹಲವನ್ನ ಕೆರಳಿಸಿದೆ. ಈ ಪ್ರಕರಣ ಸಂಬಂಧ ರಾಜ್ಯಪಾಲರಿಗೆ ದೂರನ್ನ ಕೂಡ ಬಿಜೆಪಿ ಕೊಟ್ಟಿತ್ತು. ಈಗ ರಾಜ್ಯಪಾಲರ ಬುಲಾವ್ ಹಿನ್ನೆಲೆ ಸಿಟಿ ರವಿ ರಾಜ್ಯಪಾಲರನ್ನ ಭೇಟಿಯಾಗ್ತಾ ಇದ್ದಾರೆ. ಕಾನೂನು ಹೋರಾಟಕ್ಕೆ ಇಳಿದಿದೆ ಈಗ ಬಿಜೆಪಿ ಕೂಡ. ಬಿಜೆಪಿ ಯಾವಾಗ ದೂರು ಕೊಡ್ತೋ ರಾಜ್ಯಪಾಲರಿಗೆ, ಆ ಬೆನ್ನಲ್ಲೇ ಈಗ ಸಿಟಿ ರವಿಗೆ ರಾಜ್ಯಪಾಲರು ಬುಲಾವನ್ನ ನೀಡಿದ್ರು. ಆ ನಿಟ್ಟಿನಲ್ಲಿ ಈಗ ಭೇಟಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿ. ಈ ಅಶ್ಲೀಲ ಪದ ಪ್ರಯೋಗ ಏನಿದೆ ಆ ಸಂಬಂಧ ಈಗ ಸಿಟಿ ರವಿ ಬಂಧನ ಆಯಿತು. ಆನಂತರ ಒಂದಷ್ಟು ಬೆಳವಣಿಗೆಗಳಾಯಿತು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಿಯೋಗ ಈಗಾಗಲೇ ದೂರನ್ನ ಕೊಟ್ಟಿದೆ. ಗೆಹ್ಲೋಟ್ ಅವರನ್ನ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ದೂರನ್ನ ಕೊಟ್ಟರು ನಿಯೋಗ, ದೂರು ಕೊಟ್ಟ ಬೆನ್ನಲ್ಲೇ ಬುಲಾವ್ ಬಂತು. ಈಗ ಭೇಟಿಯಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ ಅಥವಾ ಮತ್ತೊಂದು ದೂರನ್ನೇನಾದ್ರೂ ನೀಡ್ತಾರಾ? ಏನೇನು ಡೀಟೇಲ್ಸ್ ಇದೆ ರೂಪೇಶ್? ಅಶ್ವಿನಿ, ಇವತ್ತು ಹಿಂದೆ ಬಿಜೆಪಿ ನಿಯೋಗ ರಾಜ್ಯಪಾಲರ ಭೇಟಿಯಾಗಿ ಸಿಟಿ ರವಿ ಅವ್ರನ್ನ ಬಂಧನ ಮಾಡಿದ್ದು. ಅದೇ ರೀತಿಯಾಗಿ ಅವ್ರ ಮೇಲೆ ದೌರ್ಜನ್ಯ ಎಸಗಿ ಹೈಡ್ರಾಮವನ್ನು ಸೃಷ್ಟಿ ಮಾಡೋದಂಥ ವಿರುದ್ಧವಾಗಿ ದೂರನ್ನು ಕೊಟ್ಟಿತ್ತು. ಅದೇ ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರು ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಇಲ್ಲಿ ರಾಜ್ಯಪಾಲರು ಹೇಳೋದಿಷ್ಟೇ, ಏನೇನಾಯಿತು ಅಂತೇಳಿ ಸ್ಪಷ್ಟನೆಯನ್ನು ಸಿಟಿ ರವಿ ಅವರೇ ಬಂದು ಹೇಳಿ ಅಂತೇಳಿ ಇವತ್ತು ರಾಜ್ಯಪಾಲರು ಸಿಟಿ ರವಿಯವ್ರನ್ನ ಕೇಳ್ಕೊಂಡಿದ್ದಾರೆ. ಹೀಗಾಗಿ 11:30ಕ್ಕೆ ಸಿಟಿ ರವಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಈ ಭೇಟಿ ವೇಳೆಯಲ್ಲಿ ಮಧ್ಯರಾತ್ರಿ ಅವ್ರನ್ನ ಸಂಜೆ ಬಂಧನ ಮಾಡಿದ್ರು. ಅದಾದ ನಂತರ ಮಧ್ಯರಾತ್ರಿ ಅವ್ರನ್ನ ಸ್ಟೇಷನ್ ಇರಿಸ್ಕೊಂಡ್ರು. ಅದಾದ ಬಳಿಕ ಒಂದಿಷ್ಟು ಹೈಡ್ರಾಮಗಳಾಯಿತು. ಅಲ್ಲಿಂದ ಅವ್ರನ್ನ ಬೇರೆ ಬೇರೆ ಬೆಂಗಳೂರಿಗೆ ಕರ್ಕೊಂಡು ಬರ್ತೀನಿ ಅಂತೇಳಿ ಬೆಳಗಾವಿಯ ಹಲವು ಭಾಗಗಳಲ್ಲಿ ಅವ್ರನ್ನ ತಿರ್ಗಾಡಿಸಿದ್ರು, ಸುತ್ತಾಡಿಸಿದ್ರು, ಗದ್ದೆಯಲ್ಲಿ ಕರ್ಕೊಂಡು ಹೋದ್ರು. ಅದೇ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿ ಕರ್ಕೊಂಡು ಹೋದ್ರು ಅಂತೇಳಿ ಆವಾಗ ಸಿಟಿ ರವಿ ಅವರು ನನ್ನನ್ನು ಕೊಲೆ ಮಾಡ್ತಾರೆ ಅಂತೇಳಿ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಒಂದಿಷ್ಟು ಭಯವನ್ನು ಕೂಡ ತೋರ್ಪಡಿಸ್ಕೊಂಡ್ರು. ಎಲ್ಲ ಘಟನೆಗೆ ಸಂಬಂಧಪಟ್ಟದ್ದು ಏನಾಯಿತು ಆರ್ಥಿಕ ಘಟನೆಗಳು, ಪೊಲೀಸರ ಉದ್ದೇಶ ಏನಾಗಿತ್ತು, ರಾತ್ರಿ ಇಡೀ ಒಂದು ಕಡೆ, ಯಾಕಂದ್ರೆ ಪೊಲೀಸ್ ಠಾಣೆಯಲ್ಲಿ ಇರೋದೇ ಭದ್ರತೆ ಅಲ್ಲ ಅಂತ ಅನ್ಕೊಂಡ್ರೆ, ಬೇರೆ ಬೇರೆ ಕಡೆಯಲ್ಲೇ ಅವ್ರನ್ನ ಸುತ್ತಾಡಿಸೋದು ಭದ್ರತೆ ಅನ್ಕೊಂಡ್ರೆ, ಬೇರೆ ಬೇರೆ ಸಿಎಂಗೆ ಅದೇ ರೀತಿಯಾಗಿ ಭದ್ರತೆ ಕೊಡ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಪ್ರಸ್ತಾಪವನ್ನು ಮಾಡಿದ್ರು, ಪ್ರಶ್ನೆಯನ್ನು ಮಾಡಿದ್ರು. ಎಲ್ಲ ಘಟನೆಗೆ ಸಂಬಂಧಪಟ್ಟಂತೆ ಅವತ್ತು ಪೊಲೀಸರ ಉದ್ದೇಶ ಏನಾಗಿತ್ತು, ಅದೇ ರೀತಿಯಾಗಿ ಪೊಲೀಸರು ಯಾಕೆ ಆ ವರ್ತನೆಯನ್ನು ಮಾಡಿದ್ರು, ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಆಕ್ಷೇಪಗಳೇನು, ಬನಾನಾ ರಿಪಬ್ಲಿಕ್, ಬೆಳಗಾವಿ ರಿಪಬ್ಲಿಕ್ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ರು. ಈ ರೀತಿಯಾಗಿ ನಿಜಕ್ಕೂ ಕೂಡ ಘಟನೆಗಳಿದೆಯಾ? ಹಾಗಾಗಿ ಶಾಸಕರಾಗಿರ್ತಕ್ಕಂಥ ಸಿಟಿ ರವಿ ಮೇಲೆ ಒಂದು ದೌರ್ಜನ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಏನು ಹೇಳ್ತಾರೆ ಅಂತೇಳಿ ಇವತ್ತು ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೇಳ್ತಾರೆ. ಸ್ಪಷ್ಟನೆಯನ್ನ ಇವತ್ತು ಸಿಟಿ ರವಿ ಅವರು ಒಂದಿಷ್ಟು ದೂರುಗಳನ್ನ, ಸ್ಪಷ್ಟನೆಗಳನ್ನು ಕೂಡ ಕೊಡ್ತಾರೆ. ಹೀಗಾಗಿ ದೂರನ್ನ ಆಧರಿಸಿ ರಾಜ್ಯಪಾಲರ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಾರೆ. ದೂರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಆಗ್ತಾ ಇದೆ. ಹೀಗಾಗಿ ಇದನ್ನು ಯಾವ ರೀತಿ ರಾಜ್ಯಪಾಲರು ಪರಿಗಣಿಸ್ತಾರೆ, ರಾಜ್ಯಪಾಲರು ಸರ್ಕಾರಕ್ಕೆ ಏನು ಸಲಹೆಗಳನ್ನ, ಸೂಚನೆಗಳನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.